ಪ್ರವಾಸಿ ತಾಣ ಆಗ್ತದೆ ಅನ್ನೋದನ್ನ ನಾನು ಈಗ ಹೇಳಕ್ ಬಯಸ್ತಾ ಇದ್ದೀನಿ. ಹಾಗಾಗಿ ನಿಮ್ಮಲ್ಲಿ ಕೇಳೋದು ಇಷ್ಟನೇ, ನಾನು ವಿಶೇಷವಾಗಿ ರಸ್ತೆ ಅಗಲೀಕರಣ ಸಮಯದಲ್ಲಿ ಅನೇಕ ಗೊಂದಲಗಳು ಬಂದು ನಾವು ಏನಾದ್ರೂ ಒಂದು ಸಣ್ಣ ವ್ಯತ್ಯಾಸ ಆದ್ರೆ ನಮ್ಮ ಕುಟುಂಬದ ಆ ಒಂದು ಬದುಕು ಎಲ್ಲೋ ಒಂದ್ ಕಡೆ ಅಸ್ತವ್ಯಸ್ತ ಆಗ್ತದೆ. ಆದ್ರೆ ಎರಡೂ ಕಡೆ ನಮ್ಮ ವರ್ತಕರಿರ್ಬೋದು, ಮಾಲೀಕರಿರ್ಬೋದು, ಎಲ್ಲಾ ರೀತಿಯಾಗಿರ್ತಕ್ಕಂಥ ಕೊಡುಕೊಳ್ಳುವಿಗೆ ಸಂಬಂಧಪಟ್ಟಂತವರಿಗೆ ಅಸ್ತವ್ಯಸ್ತ ಆಯ್ತು. ಅದು ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಕಾರಣ ಬಂಜೆ ಬೇಲೆ ಬಲ್ಲಳೆ, ಮಲತಾಯಿ ಮುತ್ತ ಬಲ್ಲಳೆ, ನೊಂದವರ ನೋವು ನೋಯ್ದವರು ಎತ್ತಬಲ್ಲರು ಅನ್ನಂತ ಮಾತು ನನಗೆ ಗೊತ್ತಿದೆ. ಆದ್ರೆ ನನಗೆ ಎರಡು ಸವಾಲುಗಳು ಇದ್ದು, ರಸ್ತೆ ಅಗಲೀಕರಣ ಅನಿವಾರ್ಯ ಆಗಿತ್ತು, ಜೊತೆಗೆ ಅವರ ಬದುಕನ್ನ ಎಲ್ಲೋ ಒಂದ್ ಕಡೆ ಅಸ್ತವ್ಯಸ್ತ ಮಾಡ್ತೇನೆ ಅನ್ನೋದು ಅನಿವಾರ್ಯ ಆಗಿತ್ತು. ಆದ್ರೆ ಎರಡನ್ನೂ ಸರಿದೂಗಿಸುವಂತ ದೊಡ್ಡ ಜವಾಬ್ದಾರಿ ನನ್ನ ಮೇಲಿತ್ತು. ಹಾಗಾಗಿ ಕೆಲವು ಸಂದರ್ಭದಲ್ಲಿ ನಾನು ಏರಿದ ಧ್ವನಿಯಲ್ಲಿ ಮಾತಾಡಿದ್ದೇನೆ ಹೊರತು, ನಾನು ನನಗೆ ತಂದೆ ತಾಯಿಯ ಮಗನಾಗಿ ನಾನು ಒಟ್ಟಿಗೆ ಅನ್ನ ಊಟ ಮಾಡಿ ಇವತ್ತು ಯಾರ ಮೇಲೆ ವೈಯಕ್ತಿಕ ದೇಶ ಇಲ್ಲದರೆ ಇವತ್ತು ಅವರೆಲ್ಲರ ಸಹಕಾರದಿಂದ ಇವತ್ತು ರಸ್ತೆ ಅಗಲೀಕರಣ ಆಗಿದೆ. ವಿಶೇಷವಾಗಿ ಇವತ್ತು ಅವರನ್ನೇ ಸ್ವಯಂ ಪ್ರೇರಿತರಾಗಿ ತೆರವುಗೊಳಿಸಿಕೊಂಡಿರೋದಕ್ಕೆ ನಾನು ಮೊಟ್ಟ ಮೊದಲ ಬಾರಿಗೆ ಎಲ್ಲರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಕ್ ಆಗೋದಿಲ್ಲ. ಇದೇ ಅವರು ನಡೆದಾಡಿದ ಜಾಗವೇ ಪಾದ ಅಂತೇಳಿ ಎರಡೂ ಬದಿಯ ವರ್ತಕರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಹಾಗಾಗಿ ಸಿದ್ದರಾಮಯ್ಯ ಸಾಹೇಬ್ರ 3 ವರ್ಷಗಳ ಅವಧಿಯಲ್ಲಿ ಏನೇನು ಕೆಲಸ ಆಗಿದೆ, ಅದು ಮೊದಲನೇದಾಗಿ ಆ ಅನ್ನಂತ 3 ಮಂತ್ರಗಳು, ಆರೋಗ್ಯ, ಅನ್ನ ಮತ್ತು ಅಕ್ಷರ. ರಾಜ್ಯಸಭೆಗೆ ಆಯ್ಕೆ ಆಗ್ತಕ್ಕಂತ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ರಾಜ್ಯದ ಸೋಲಿಲ್ಲ ಸರದಾರರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಇವತ್ತು ಅವರು ಕರ್ನಾಟಕದಿಂದ ಮತ್ತೊಮ್ಮೆ ರಾಜ್ಯಸಭೆಗೆ ಆಯ್ಕೆಯನ್ನು ಬಯಸಿದಂತ ಸಂದರ್ಭಕ್ಕೆ ಅವರಿಗೆ ಸೂಚನೆಗಾಗಿ ನಾನು ಸಹ ಸಹಿ ಮಾಡಿದ್ದೆ. ನಾನು ಸಹ ಅಲ್ಲಿ ಅತ್ಯಗತ್ಯವಾಗಿ ಇರಬೇಕಾಗಿತ್ತು. ಮೊನ್ನೆ ನಾನು ಸಂಜೆ ಬಂದೆ, ಬರೋದ್ರೊಳಗೆ ನಾಳೆ ನಮ್ಮ ವಿರೋಧ ಪಕ್ಷದ ನಾಯಕರು, ಎಐಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಮತ್ತು ಉಸ್ತುವಾರಿಗಳಾಗಿರ್ತಕ್ಕಂಥ ಏನು ವರಿಷ್ಠರಾಗಿರ್ತಕ್ಕಂಥ ಇವತ್ತು 4 ಜನ ನಿನ್ನೆ ಬಂದು ಈ ಒಂದು ನಾಮಿನೇಷನ್ ಅನ್ನ ಮಾಡೋದ್ರ ಜೊತೆ